ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯ ಅಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಃ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತ ದ್ವಿತೀಯ ಸ್ಕಂಧ ಪಂಚಮಾಧ್ಯಾಯ ಶ್ಲೋಕ 9-10. ಬ್ರಹ್ಮ ಉವಾಚ ಸಮ್ಯಕ್ ಕಾರುಣಿಕಸ್ಯೇದಂ ವತ್ಸತೆ ವಿಚಿಕಿತ್ಸಿತಂ ಯದಹಂ ಚೋದಿತಃ ಸೌಮ್ಯ ಭಗವದ್ವೀರ್ಯದರ್ಶನೇ ನಾನೃತಂ ತವ ತಚ್ಚಾಪಿ ಯಥಾ ಮಾಂ ಪ್ರಬ್ರವೀಷಿ ಭೋಃ ಅವಿಜ್ಞಾಯ ಪರಂ ಮತ್ತಃ ಏತಾವತ್ತ್ವಂ ಯತೋ ಹಿ ಮೇ. ಹಿಂದಿನ ಅನುಸಂಧಾನದಲ್ಲಿ ನಾರದರು ಕೇಳಿರತಕ್ಕಂಥ ಪ್ರಶ್ನೆಗಳಿಗೆ 6 ಪ್ರಶ್ನೆಗಳನ್ನು ಮೊದಲು ಮಾಡಿದ್ದಾರೆ. ಪಂಚಮಾಧ್ಯಾಯದ 2ನೇ ಶ್ಲೋಕದಿಂದ ಯದ್ರೂಪಂ ಯದಧಿಷ್ಠಾನಂ ಯತಸೃಷ್ಟಮಿದಂ ಪ್ರಭೋ ಯತ್ಸಂಸ್ಥಂ ಯತ್ಪರಂ ಯಚ್ಚ ಯತ್ತತ್ವಂ ವದ ತತ್ವತಃ ಅನ್ನೋ ಶ್ಲೋಕದಿಂದ, ಅನಂತರದಲ್ಲಿ 8ನೇ ಶ್ಲೋಕದಿಂದ 7-8 ಈ 2 ಶ್ಲೋಕಗಳಿಂದ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇಡೀ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನೀವು ಘೋರ ತಪಸ್ಸನ್ನು ಆಚರಿಸಿದಿರಿ. ಸ ಭವಾನ್ ಅಚರದ್ ಘೋರಂ ಯತ್ತಪಃ ಸುಸಮಾಹಿತಃ. ಅದರಿಂದ ಏನಾಗಿದೆ ನಮಗೆ? ಪರಾಂ ಶಂಕಾಂ ಪ್ರಯಚ್ಛಸಿ ತೇನ ಖೇದಯಸೇ ನಸ್ತ್ವಂ ಪರಾಶಂಕಾಂ ಪ್ರಯಚ್ಛಸಿ. ಪರವಿಷಯಕ ಆಶಂಕ. ತಪಸ್ಸು ಮಾಡ್ತಾ ಇದ್ದೀರಿ ಅಂದರೆ ನಿಮಗಿಂತ ಉತ್ತಮರಾದವರು ಯಾರೋ ಒಬ್ಬರು ಇರಲಿಕ್ಕೆ ಬೇಕು ಅನ್ನೋ ಸಂಶಯವನ್ನು ನಮ್ಮ ಮನಸ್ಸಿನಲ್ಲಿ ಹುಟ್ಟು ಹಾಕಿದ್ದೀರಿ ಅಂತ ಮತ್ತೊಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಬ್ರಹ್ಮದೇವರು. ಆ ಕೊನೆಯ ಪ್ರಶ್ನೆಗೆ ಮೊದಲು ಉತ್ತರ ನೀಡ್ತಾ ಇದ್ದಾರೆ. ಅಂದರೆ ಬ್ರಹ್ಮದೇವರಿಗಿಂತ ಮೇಲಿನ ಶಕ್ತಿ ಯಾವುದೂ ಇಲ್ಲ. ಬ್ರಹ್ಮದೇವರೇ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನು ಮಾಡತಕ್ಕಂಥ ಪರಶಕ್ತಿ ಅಂತ ನಾವು ತಿಳ್ಕೊಂಡಿದ್ವಿ. ಬ್ರಹ್ಮದೇವರು ತಪಸ್ಸು ಮಾಡ್ತಾ ಇದ್ದಾರೆ ಅಂದಮೇಲೆ ಅವರಿಗಿಂತ ದೊಡ್ಡ ಶಕ್ತಿ ಇದ್ದಿರಲಿಕ್ಕೆ ಬೇಕು. ಅದೇನು, ನೀವು ಯಾರನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದೀರಿ ಅಂತ ಏನು ನಾರದರು ಪ್ರಶ್ನೆ ಮಾಡಿದ್ರಲ್ಲ, ಆ ಪ್ರಶ್ನೆಗೆ
ಮೊದಲು ಉತ್ತರ ನೀಡ್ತಾ ಇದ್ದಾರೆ ಬ್ರಹ್ಮದೇವರು. ಯದಹಂ ಚೋದಿತ ಸೌಮ್ಯ ಭಗವದ್ವೀರ್ಯ ದರ್ಶನೇ. ಹೇ ವತ್ಸ, ತೇ ವಿಚಿಕಿತ್ಸಿತಂ. ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀಯಪ್ಪ. ಇದರಿಂದ ಭಗವಂತನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ, ಅವನ ಮಹಿಮೆಯ ಬಗ್ಗೆ ಹೇಳಲಿಕ್ಕೆ ನನಗೆ ಒಂದು ಪ್ರೇರಣೆಯನ್ನು ನೀನು ಒದಗಿಸಿದ್ದಿ. ಅಹಂ ಚೋದಿತಃ ಅಂತ ಪ್ರೀತಿಯಿಂದ ಹೇ ವತ್ಸ ಅಂತ ಮಗನಾಗಿರ್ತಕ್ಕಂಥ ನಾರದರನ್ನು ಸಂಬೋಧಿಸಿ ಉತ್ತರವನ್ನು ನೀಡ್ತಾ ಇದ್ದಾರೆ. ನಾನೃತಂ ತವ ತಚ್ಚಾಪಿ ಯಥಾ ಮಾಂ ಪ್ರಬ್ರವೀಷಿ ಭೋಹೋ ಅವಿಜ್ಞಾಯ ಪರಂ ಮತ್ತಃ ಏತಾವತ್ವಂ ಯತೋ ಹಿಮೆ. ಎರಡು ಸಂಗತಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು, ನೀನು ಹೇಳ್ತಾ ಇರೋದು ಸುಳ್ಳಲ್ಲ, ನ ಅನೃತಂ ತವ. ಆದರೆ ಮತ್ತಃ ಪರಂ ಅವಿಜ್ಞಾಯ, ನನಗಿಂತ ದೊಡ್ಡದಾದ ಒಂದು ತತ್ವ, ಪರತತ್ವ ಇದೆ. ಅದರ ಜ್ಞಾನ ಆಗುವವರೆಗೂ ನೀ ಹೇಳಿದ ಎಲ್ಲ ಸಂಗತಿ ಸತ್ಯ. ಇಲ್ಲೂ ನಾರದರನ್ನು ನಿಮಿತ್ತವಾಗಿಟ್ಟುಕೊಂಡು ಬ್ರಹ್ಮದೇವರು ನಮ್ಮೆಲ್ಲರಿಗೆ ಒಂದು ಮಹತ್ವದ ಸಂದೇಶವನ್ನು ನೀಡಿದ್ದಾರೆ. ನಮ್ಮ ತಿಳುವಳಿಕೆಯ ಮಿತಿಯಲ್ಲಿ ಇದು ಸರಿ ಅದು ತಪ್ಪು ಅಂತ ವಾದ ಮಾಡ್ತಾ ಈ ಆಧ್ಯಾತ್ಮಿಕ ಪಯಣ ಸಾಗುತ್ತದೆ. ನಮಗಿಂತ ಹೆಚ್ಚು ತಿಳಿದವರು ನಮ್ಮನ್ನು ತಿದ್ದಿ ದಾರಿ ತೋರಿಸ್ತಾರೆ. ಇಲ್ಲಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನಾರದರನ್ನು ಕುರಿತು ಹೇಳ್ತಾ ಇದ್ದಾರೆ, ಹೌದಪ್ಪ, ನಿನ್ನ ತಿಳುವಳಿಕೆಯ ಮಿತಿ ಒಳಗೆ ನೀನು ಹೇಳಿದ್ದು ಸರಿ. ನ ಅನೃತಂ ತವ, ಸುಳ್ಳು ನೀನು ಹೇಳ್ತಾ ಇಲ್ಲ. ಆದರೆ ನಿನಗೆ ತಿಳಿಯದ ಸಂಗತಿಗಳು ಈ ಜಗತ್ತಿನಲ್ಲಿ ಇವೆ, ಅವನು ಹೇಳ್ತೇನೆ ಕೇಳು ಅಂತ ಹೇಳಿದಾಗ ಕೇಳುಗನ ಮನಸ್ಸು ಅದಕ್ಕೆ ಸಿದ್ಧವಾಗ್ತದೆ. ಕೇಳ್ತಾನೆ, ತಿಳಿತಾನೆ, ತಿಳಿದದ್ದನ್ನು ಮನನ ಮಾಡ್ತಾನೆ, ಅವನ ಸಾಧನೆ ಮುಂದುವರಿತದೆ. ಒಂದು ದಿವಸ ಎಲ್ಲ ಪ್ರಶ್ನೆ ಉತ್ತರ ತಿಳುವಳಿಕೆ ಮಾಯವಾಗಿ ಭಗವಂತನ ಅಪರೋಕ್ಷ ಜ್ಞಾನ ಮೂಡ್ತದೆ. ಆಗ ಎಲ್ಲ ಸಂಶಯಗಳು ಹೇಳ ಹೆಸರಿಲ್ಲದ ಹಾಗೆ ಮಾಯವಾಗ್ತವೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ. ಯಾವಾಗ? ತಸ್ಮಿನ್ ದೃಷ್ಟೇ ಪರಾವರೇ. ಗೀತೆಯಲ್ಲಿ ಒಮ್ಮೆ ಆ ಭಗವಂತನ ಅಪರೋಕ್ಷ ದರ್ಶನ ಆಯಿತು ಅಂದರೆ ಛಿದ್ಯಂತೆ ಸರ್ವ ಸಂಶಯ, ಎಲ್ಲ ಸಂಶಯಗಳು ನಾಶವಾಗುತ್ತಾ ಇವೆ ಅಂತ. ಅಲ್ಲಿಗೆ ಈ ವಾದ ವಿವಾದಗಳ ಒಂದು ದೀರ್ಘಕಾಲದ ನಾವು ನಡೆದುಕೊಂಡು ಬಂದ ದಾರಿ ಅದು ಕೊನೆಯಾಗುತ್ತದೆ. ವಿಜಯಧ್ವಜ ತೀರ್ಥರು ನಾನೃತಂ ಅನ್ನೋಲ್ಲಿ ಮತ್ತೊಂದು ಅರ್ಥ ಸ್ವಾರಸ್ಯವನ್ನು ಹೇಳ್ತಾರೆ. ತ್ವಂ ಏಕಃ ಸೃಜಸಿ ಇತಿ ಯಥಾ ಮಾಂ ಪ್ರಬ್ರವೀಷಿ ತಥಾ ತದ್ ಅನೃತಂ ನ ಕಿಂ ಅನೃತಮೇವ. ನಾಹಂ ವೇದ ಪರಂ ಅಸ್ಮಾತ್ ಇತಿ ಮಾಂ ಆಥ ತದ್ ಅನೃತಂ. ನಾರದರೆ, ಬ್ರಹ್ಮ ಯಾರ ಸಹಾಯ ಇಲ್ಲದೆ ಸೃಷ್ಟಿ ಮಾಡ್ತಾನೆ ಅಂತ ನೀವು ತಿಳಿದಿಲ್ಲ, ಹಾಗೆ ಹೇಳಿಯೂ ಇಲ್ಲ. ಇವೆರಡೂ ಸುಳ್ಳು. ಹಾಗಾದರೆ ನಾರದರ ಹಾಗೆ ಹೇಳಿದ್ದು ಸುಳ್ಳೇ? ಪ್ರಶ್ನೆ ಕೇಳಿದಾರಲ್ಲ ಹಿಂದಿನ ಶ್ಲೋಕದಲ್ಲಿ. ಅಂದರೆ ಅಲ್ಲ, ಹಂಗೆ ತಿಳಿದು ಪ್ರಶ್ನೆ ಕೇಳಿದ್ದಾರೆ ಅನ್ನೋದು ಸುಳ್ಳು. ಅಜ್ಞರ ತಿಳುವಳಿಕೆಗಾಗಿ ಹಾಗೆ ನಟಿಸಿದ್ದಾರೆ. ನಾರದರನ್ನು ಕುರಿತು ಬ್ರಹ್ಮದೇವರು ಹೇಳಿದ ಮಾತನ್ನು ಮತ್ತೊಮ್ಮೆ ನೋಡಿ. ನಾಹಂ ವೇದ ಪರಂ ಅಸ್ಮಾತ್ ಇತಿ ಮಾಂ ಆಥ ತದನೃತಂ. ಬ್ರಹ್ಮನಿಗಿಂತ ಪರತತ್ವ ನನಗೆ ಗೊತ್ತಿಲ್ಲ ಅಂತ ಹೇಳಿದೆಯಲ್ಲ, ಅದು ಸುಳ್ಳು. ನಿನಗೆ ಗೊತ್ತಿದೆ, ಆದರೂ ಹಾಗೆ ತಿಳಿದವರನ್ನು, ಅಂದರೆ ಬ್ರಹ್ಮನಿಗಿಂತ ಪರತತ್ವ ಇಲ್ಲ, ಬ್ರಹ್ಮ ಎಲ್ಲಕ್ಕಿಂತ ಉತ್ತಮ ದೇವರು, ಅವನಿಂದಲೇ ಸೃಷ್ಟಿ ಸ್ಥಿತಿ ಸಂಹಾರಾದಿಗಳು, ಅವನು ಸರ್ವತಂತ್ರ ಸ್ವತಂತ್ರ ಅಂತ ತಿಳಿದವರನ್ನು ತಿದ್ದಲಿಕ್ಕೆ, ಅಂಥವರಿಗೆ ನನ್ನಿಂದಲೇ ಬ್ರಹ್ಮದೇವರಿಂದಲೇ ಉಪದೇಶ ಕೊಡಿಸಲಿಕ್ಕೆ ಈ ಮಾತನ್ನು ನೀನು ಹೇಳಿದಿ. ಸೃಷ್ಟಿಯನ್ನು ಮಾಡಿದ ಬ್ರಹ್ಮ ಈ ಜಗತ್ತಿನ ಸ್ವತಂತ್ರ ಒಡೆಯ ಅಂತ ತಿಳಿದಿರ್ತಕ್ಕಂಥ ಅಜ್ಞರಿಗೆ
ಪರಮಾತ್ಮನ ಬಗ್ಗೆ ಅರಿವು ಹುಟ್ಟಿಸಲಿಕ್ಕೆ ಜೀವರ ಮೇಲಿನ ಕರುಣೆಯಿಂದ ಮಾಡಿದ ಒಂದು ವಿಡಂಬನ, ಒಂದು ನಾಟಕ ಅಷ್ಟೇ ಇದು. ನಾರದರು ಅಜ್ಞರಾಗಿದ್ದರು ಅಂತ ನಾವು ತಿಳಿಬಾರ್ದು. ಲೋಕಕ್ಕೆ ಜ್ಞಾನ ಕರುಣಿಸಿದ ಮಹಾನುಭಾವರು ಅವರು. ನಾರಂ ದದಾತಿ ಇತಿ ನಾರದ ಅಂತ ಅವರ ಹೆಸರಿನಲ್ಲೇ ಜ್ಞಾನಪ್ರಸಾರ ಮಾಡತಕ್ಕಂಥ ಮಹಾನುಭಾವರು ಅನ್ನೋ ಅರ್ಥ ಅಡಗಿದೆ. ನಾರದರನ್ನು ನಿಮಿತ್ತವಾಗಿಸಿ ಬ್ರಹ್ಮದೇವರು ಎಲ್ಲ ಜೀವಿಗಳಿಗೆ ಈ ವಿಷಯದಲ್ಲಿ ತಿಳುವಳಿಕೆ ನೀಡ್ತಾ ಇದ್ದಾರೆ. ಬ್ರಹ್ಮದೇವರು ಹೇಳಿರ್ತಕ್ಕಂಥ ಮಾತನ್ನು ನೋಡಿ. ಏತಾವತ್ವಂ ಯತೋ ಹಿ ಮೇ ಮೇ ಏತಾವತ್ವಂ ಯತಃ. ಏನೇ ಏತಾವತ್ವ ಅಂದರೆ ಏತಾವಾನ್ ಅಸ್ಯ ಮಹಿಮಾ. ಈವರೆಗೆ ನಾರದ ಹೇಳಿರ್ತಕ್ಕಂಥ ಸೃಷ್ಟಿಕರ್ತೃತ್ವಾದಿ ಗುಣಗಳು, ಈ ಏತಾವತ್ವ ಅಂದರೆ ಇಷ್ಟೆಲ್ಲ ಮಹಿಮೆ ನನ್ನಲ್ಲಿ ಆ ಭಗವಂತನಿಂದಲೇ ಪ್ರಕಾಶಿತವಾಗಿವೆ. ಯತಃ ಯತೋ ಹಿ ಮೇ ಯತಃ. ಇಲ್ಲೂ ಜನ್ಮಾದ್ಯಸ್ಯ ಯತಃ ಅನ್ನೋ ಸೂತ್ರ ಹೊಸ ಅರ್ಥದಲ್ಲಿ ಧ್ವನಿತವಾಗಿದ್ದನ್ನು ನಾವು ಕಾಣಬಹುದು. ಜನ್ಮಾದ್ಯಸ್ಯ ಯತಃ, ಆದ್ಯಸ್ಯ ಜನ್ಮ ಯತಃ. ಜೀವರಲ್ಲಿ ಆದ್ಯನಾಗಿರ್ತಕ್ಕಂಥ, ಮೊದಲಿಗನಾಗಿರ್ತಕ್ಕಂಥ ಬ್ರಹ್ಮದೇವರ ಜನನ, ಆದ್ಯಸ್ಯ ಜನ್ಮ. ಅಷ್ಟು ಮಾತ್ರ ಅಲ್ಲ, ಅವನಲ್ಲಿ ಸೃಷ್ಟಿಕರ್ತೃತ್ವ ಮುಂತಾದ ಸಾಮರ್ಥ್ಯ ಜನನ, ಇದೆಲ್ಲ ಯತಃ ಯಾವ ಭಗವಂತನಿಂದಲೋ ಅಂತಹ ಬ್ರಹ್ಮನ, ಬ್ರಹ್ಮಶಬ್ದ ವಾಚ್ಯನಾಗಿರ್ತಕ್ಕಂಥ ಶ್ರೀಹರಿಯ ಜಿಜ್ಞಾಸ ಕರ್ತವ್ಯ. ಏತಾವಾನಸ್ಯ ಮಹಿಮಾ ಅತೋಜ್ಯಾಯ ಅಂಶ್ಚ ಪೂರುಷಃ. ಪುರುಷ ಸೂಕ್ತದ ಮಂತ್ರ ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿದೆ. ನಮ್ಮ ಗುರುಗಳ ಹತ್ರ ಕೃಷ್ಣ ಭಟ್ಟ ಅಂತ ಒಬ್ಬ ಒಳ್ಳೆಯ ಅಡುಗೆಯವನಿದ್ದ. ಈಗಲೂ ಇದ್ದಿರಬಹುದು, ಏನೋ ಗೊತ್ತಿಲ್ಲ. ಅವನಿಗೆ ನಸ್ಯ ಸೇದೋ ಚಟ. ಸ್ವಾಮಿಗಳು ಅವರಿಗೆ, ಭಟ್ರೆ ಈ ನಸ್ಯ ದೇಹಕ್ಕೆ ಒಳ್ಳೆಯದಲ್ಲ, ಬಿಟ್ಬಿಡಿ ಅಂತ ಹೇಳಿದರು. ಅದಕ್ಕೆ ಕೃಷ್ಣ ಭಟ್ರು, ಸ್ವಾಮಿ ಪುರುಷ ಸೂಕ್ತದಲ್ಲಿ ನಸ್ಯದ ಮಹಿಮೆಯನ್ನು ಕೊಂಡಾಡಿದ್ದಾರೆ, ಅದು ಒಳ್ಳೆಯದಲ್ಲ ಅಂತ ನೀವು ಹೇಗೆ ಹೇಳ್ತೀರಿ? ಸ್ವಾಮಿಗಳಿಗೆ ಆಶ್ಚರ್ಯ. ಪುರುಷ ಸೂಕ್ತದಲ್ಲಿ ನಸ್ಯದ ಮಹಿಮೆ ಏನಿದೆಯಪ್ಪ, ನನಗೆ ಗೊತ್ತಿಲ್ಲ, ಹೇಳಿ ಕೃಷ್ಣ ಭಟ್ರೆ ಅಂದಾಗ ಕೃಷ್ಣ ಭಟ್ರು ಏತಾವಾ ನಸ್ಯ ಮಹಿಮಾ, ಇಷ್ಟೆಲ್ಲ ನಶ್ಯದ ಮಹಿಮೆ ಅಂತ ಸೂಕ್ತದಲ್ಲಿ, ಪುರುಷ ಸೂಕ್ತದಲ್ಲಿ ಸ್ಪಷ್ಟವಾಗಿ ಏತಾವಾ ನಸ್ಯ ಮಹಿಮಾ, ನಶ್ಯದ ಮಹಿಮೆಯನ್ನೇ ಎಲ್ಲ ಕಡೆಗೆ ಹೇಳಿದ್ದಾರೆ ಅಂದಾಗ ಸ್ವಾಮಿಗಳು, ಈ ಪುರುಷ ಸೂಕ್ತದಲ್ಲಿ ಇಡೀ ಸೃಷ್ಟಿ ರಹಸ್ಯ, ಸಕಲ ವೇದಗಳ ಸಾರವನ್ನು ಜ್ಞಾನಿಗಳ ಕಂಡ್ರೆ ನಮ್ಮ ಕೃಷ್ಣ ಭಟ್ರು ನಶ್ಯದ ಮಹಿಮೆಯನ್ನು ಕಂಡರು. ದೃಷ್ಟಿಯಂತೆ ಸೃಷ್ಟಿ ಅಂತ ನಕ್ಕರು. ಅಂದರೆ ಅಡಿಗೆಯವ್ರ ಜೊತೆಗೂ ಕೂಡ ಅವರಿಗೆ ಎಂಥ ಸೌಹಾರ್ದದ ಸಂಬಂಧ. ಅಡಿಗೆಯವರಿಗೂ ಅವ್ರ ಜೊತೆಗೆ ಮುಕ್ತವಾಗಿ ಹಾಸ್ಯ ಮಾಡುವಷ್ಟು ಸಲಿಗೆ. ಇದೆಲ್ಲ ನಮ್ಮ ಗುರುಗಳ ಗುಣಗಳು ಈ ಸಂದರ್ಭದಲ್ಲಿ ಜ್ಞಾಪಕಕ್ಕೆ ಬರ್ತಾ ಇವೆ. ಈಗ ಮುಂದಿನ ಶ್ಲೋಕಕ್ಕೆ ಪೀಠಿಕೆ. ತತ್ರ ಪ್ರಮಾಣಮಾಹ ಯಥಾ ಇತಿ. ಈ ಮುಂದಿನ ಶ್ಲೋಕದಲ್ಲಿ ಈ ವಿಷಯದ ಬಗ್ಗೆ, ಅಂದರೆ ಬ್ರಹ್ಮದೇವರು ಈ ಸೃಷ್ಟಿಗೆ, ಸ್ಥಿತಿಗೆ, ನಿಯಮನಕ್ಕೆ ಸ್ವತಂತ್ರ ದೇವ ಅಲ್ಲ ಅನ್ನೋ ವಿಷಯದಲ್ಲಿ ವೇದದ ಪ್ರಮಾಣವನ್ನು ನೀಡ್ತಾ ಇದ್ದಾರೆ. ಯಾರು ನೀಡ್ತಾ ಇದ್ದಾರೆ? ಸ್ವತಃ ಬ್ರಹ್ಮದೇವರೇ ಆಡಿದ ಮಾತುಗಳಿವು. ಈಗ ಬ್ರಹ್ಮದೇವರು ಹೇಳಿದ ಮೇಲೆ ಅದಕ್ಕೆ ಯಾವ ಪ್ರಮಾಣದ ಅಗತ್ಯ ಇಲ್ಲ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಅಂದರೆ ಇನ್ನೇನು ಬೇಕು? ಸ್ವತಃ ಬ್ರಹ್ಮದೇವರೇ ಹೇಳ್ತಾ ಇದ್ದರೂ ಕೂಡ ಪ್ರಮಾಣವನ್ನು ನೀಡ್ತಾ ಇದ್ದಾರೆ ಅವರು ಕೂಡ. ಪ್ರಮಾಣ ಪುರಸ್ಸರವಾಗಿ ಮಾತನಾಡುವ ಕ್ರಮ ನಮ್ಮಲ್ಲಿ ಎಷ್ಟು ದೊಡ್ಡವರಾದರೂ ಅವರೇ ಹಾಕಿಕೊಟ್ಟ ಕ್ರಮ. ಭಗವದ್ಗೀತೆಯನ್ನು ಹೇಳಿದ ಶ್ರೀಕೃಷ್ಣ ಉಪನಿಷತ್ತಿನಿಂದ ಮಾತುಗಳನ್ನು ಉದಾಹರಿಸಿ ಮಾತನಾಡ್ತಾನೆ. ಸ್ವತಃ ಭಗವಂತನಿಂದ, ಸ್ವತಃ ಬ್ರಹ್ಮದೇವರಿಂದ ಪ್ರಮಾಣ ಪುರಸ್ಸರವಾಗಿ ಮಾತನಾಡತಕ್ಕಂಥ ಒಂದು ಕ್ರಮ ನಮ್ಮಲ್ಲಿ ಪದ್ಧತಿಯಾಗಿ ಬಂತು. ಅದನ್ನು ದೊಡ್ಡವರು ಹಾಕಿದ್ದಾರೆ, ಭಗವಂತ ಬ್ರಹ್ಮದೇವರು ಅವರು ಹಾಕಿರ್ತಕ್ಕಂಥ ಪದ್ಧತಿ. ಅದನ್ನೇ ಆಚಾರ್ಯರ ಎಲ್ಲ ಗ್ರಂಥಗಳಲ್ಲಿ ನಾವು ಕಾಣುತ್ತೇವೆ. ಏನು ಅವ್ರು ಹೇಳಿದ್ರು ಅದಕ್ಕೆ ಪ್ರಮಾಣಗಳನ್ನು ಅಲ್ಲಲ್ಲಿ ಉದಾಹರಿಸ್ತಾ ವಿಷಯವನ್ನು ಪ್ರತಿಪಾದನೆ ಮಾಡೋದು ಅವರ ಕ್ರಮ. ಹಾಗೆ ಇಲ್ಲಿ ಈಗ ಹೇಳಿರ್ತಕ್ಕಂಥ ವಿಷಯದಲ್ಲಿ
ವೇದದ ಪ್ರಮಾಣ ಇದೆ ಅನ್ನೋದನ್ನು ಶ್ಲೋಕ 11ರಿಂದ ಸೂಚಿಸ್ತಾ ಇದ್ದಾರೆ. ಏನು ವೇದದ ಪ್ರಮಾಣ? ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಗೀತೆ. ಈ ವೇದವಚನಗಳ ಪ್ರತಿಧ್ವನಿಯಂತೆ ಇವೆ ಪುರಾಣದ ವಚನಗಳು. ಇಲ್ಲಿ ಶ್ಲೋಕ 11 ನೋಡಿ. ಏನ ಸ್ವರೋಚಿಷಾ ವಿಶ್ವಂ ರೋಚಿತಂ ರೋಚಯಾಮ್ಯಹಂ ಯಥಾರ್ಕೋಗ್ನಿರ್ಯಥಾ ಸೋಮೋ ಯಥರ್ಕ್ಷಗ್ರಹತಾರಕಾಃ. ತಮೇವ ಭಾಂತಂ ಅನುಭಾತಿ ಸರ್ವಂ ಅಂತ ವೇದದಲ್ಲಿ ಹೇಳಿದ ಮಾತನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಅಥವಾ ಇಲ್ಲಿ ಹೇಳಿದ್ದನ್ನೇ ಅಲ್ಲಿ ಹೇಳಿದ್ದಾರೆ. ಏನ ಸ್ವರೋಚಿಷಾ ವಿಶ್ವಂ ರೋಚಿತಂ, ಅದನ್ನೇ ರೋಚಯಾಮ್ಯಹಂ. ಯಥಾ ಅರ್ಕಃ ಅಗ್ನಿ, ಯಥಾ ಸೋಮಃ. ಅರ್ಕ ಅಂದರೆ ಸೂರ್ಯ, ಅಗ್ನಿ, ಸೋಮ ಅಂದರೆ ಚಂದ್ರ. ಯಥಾರ್ಕ್ಷಗ್ರಹ ತಾರಕಾಃ ವೃಕ್ಷಾಣಿ ಅಶ್ವಿನ್ಯಾದೀನಿ. ಅಶ್ವಿನ್ಯಾದಿ ವೃಕ್ಷಗಳು ಅಂದರೆ ನಕ್ಷತ್ರಗಳು. ಗ್ರಹಾಃ ಬುಧಾದಯ ಬುಧಾದಿಗ್ರಹಗಳು. ಅನ್ಯಾಹ ತಾರಕಾಃ ಎಲ್ಲ ಆಕಾಶಕಾಯಗಳು. ಇವು ಸೂರ್ಯ, ಚಂದ್ರ, ಅಗ್ನಿ, ನಕ್ಷತ್ರ ಎಲ್ಲ ವಿಧದ ಆಕಾಶಕಾಯಗಳು ಹೇಗೆ ಅವನ ಕಾಂತಿಯಿಂದ ಬೆಳಗುತ್ತಾ ಇವೆಯೋ ಅದರಂತೆ ನಾನೂ ಸಹ, ಅಂದರೆ ಬ್ರಹ್ಮ, ಈ ಮಾತನ್ನು ಹೇಳ್ತಕ್ಕಂಥ ಬ್ರಹ್ಮದೇವರು ಸಹ ಆ ಭಗವಂತನ ಸಾನ್ನಿಧ್ಯದ ಬೆಳಕು, ಅದರಿಂದ ಬೆಳಗುತ್ತಾ ಇದ್ದೇನೆ. ಅವನು ಅನುಗ್ರಹಿಸಿದ ಶಕ್ತಿಯಿಂದ ಸೃಷ್ಟಿಯಾದಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೇನೆ ಅಂತ ನಾರದರನ್ನು ಕುರಿತು, ಆ ಮೂಲಕ ನಮ್ಮೆಲ್ಲರನ್ನು ಕುರಿತು ಉಪದೇಶ ನೀಡಿದ್ದಾರೆ. ಇನ್ನು ಮುಂದಿನ ಶ್ಲೋಕ 14. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ವಾಸುದೇವಾತ್ ಪರೋ ಬ್ರಹ್ಮನ್ ನ ಚಾನ್ಯೋರ್ಥೋಸ್ತಿ ತತ್ವತಃ. ಈ ಶ್ಲೋಕ ಬಹ್ವರ್ಥಗರ್ಭಿತವಾದದ್ದು. ಇದನ್ನು ಹೇಳಲಿಕ್ಕೆ ಪ್ರಾಯ ಕನಿಷ್ಠ ಒಂದು ಇಡೀ ಸೆಷನ್ ಆದರೂ ಬೇಕಾಗ್ತದೆ. ಆದಷ್ಟು ಸಂಕ್ಷೇಪಿಸಿ ಹೇಳ್ತೇನೆ. ಮುಗಿದೇ ಇದ್ದರೆ ಮುಂದಿನ ಅನುಸಂಧಾನದಲ್ಲಿ ಇದನ್ನು ಮುಂದುವರಿಸೋಣಂತೆ. ನೋಡಲಿಕ್ಕೆ ಸರಳ ಶ್ಲೋಕ, ಆದರೆ ಅನೇಕ ಅರ್ಥಗಳಿಂದ ಗರ್ಭಿತವಾದ ಶ್ಲೋಕ ಇದು. ಹೇ ಬ್ರಹ್ಮನ್, ಹೇ ನಾರದ, ನಾರದರಿಗೆ ಸಂಬೋಧನೆ ಅದು. ಬ್ರಹ್ಮದೇವರು ಮಾತನಾಡ್ತಾ ಇದ್ದಾರೆ, ಬ್ರಹ್ಮನ್ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಯಾರಿಗೆ ಹಂಗಾರೆ ಬ್ರಹ್ಮನ್ ಅನ್ನೋ ಸಂಬೋಧನೆ? ನಾರದರಿಗೆ. ಹೇ ಬ್ರಹ್ಮನ್, ವಾಸುದೇವಾತ್ ಅನ್ಯಃ ಪರಃ ತತ್ವತಃ ನ ಅಸ್ತಿ. ದ್ರವ್ಯಂ ಕರ್ಮ ಚ ಕಾಲಃ ಜೀವಃ ಸ್ವಭಾವಃ ಇವೆಲ್ಲ ಇವೆ. ಆದರೆ ವಾಸುದೇವನಿಗಿಂತ ಅನ್ಯವಾದ ಶ್ರೇಷ್ಠವಾದ ಇನ್ನೊಂದು ವಸ್ತು ಇಲ್ಲ. ಇಲ್ಲಿ ಪ್ರತಿಯೊಂದು ಶಬ್ದದ ಅರ್ಥ ವಿಚಾರ ಮಾಡುವಂಥ ಶಬ್ದಗಳು. ದ್ರವ್ಯಂ, ಏನು ದ್ರವ್ಯ ಅಂದರೆ ಶ್ಲೋಕದಲ್ಲಿ ಮೊದಲನೇ ಶಬ್ದ ಪೃಥಿವ್ಯಾದೀನಾಂ ಪರಿಣಾಮ ವಿಶೇಷ. ಪಂಚಭೂತಗಳ ಕಲಸು ಮೇಲೋಗರ ಈ ಜಡಸೃಷ್ಟಿ, ಅದನ್ನು ದ್ರವ್ಯ ಅನ್ನೋ ಶಬ್ದದಿಂದ ಕರೆದಿದ್ದಾರೆ. ದ್ರವ್ಯ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ದ್ರವ್ಯ ಸಂಪಾದನೆಗೆ ಹೊರಟ ಅಂದರೆ ದುಡ್ಡು, ಹಣ ಆಯಿತಾ. ದ್ರವ್ಯ ಅಂದರೆ ಪದಾರ್ಥಗಳು. ನವದ್ರವ್ಯಾಣಿ ಅಂತ ತಾರ್ಕಿಕರು
ಬೇರೊಂದು ಅರ್ಥದಲ್ಲಿ ಅದನ್ನು ಉಪಯೋಗಿಸ್ತಾರೆ. ಇಲ್ಲಿ ದ್ರವ್ಯ ಅನ್ನೋ ಶಬ್ದವನ್ನು ಜಡಸೃಷ್ಟಿ, ಈ ಪೃಥ್ವಿ ಮುಂತಾದ ಪಂಚಭೂತಗಳಿಂದ ಪರಿಣಾಮಗೊಂಡು ನಿರ್ಮಾಣವಾಗಿರ್ತಕ್ಕಂಥ ಈ ಜಡಸೃಷ್ಟಿ. ಆಮೇಲೆ ದ್ರವ್ಯಂ ಕರ್ಮ ಚ, ಜೀವರ ಜನ್ಮ ಜನ್ಮಾಂತರಗಳಿಗೆ ಕಾರಣವಾಗತಕ್ಕಂಥ ಶರೀರ, ವಾಕ್, ಮನಸ್ಸು ಮುಂತಾದವುಗಳಿಂದ ನಾವು ಮಾಡತಕ್ಕಂಥ ಸಮಸ್ತ ಕರ್ಮಗಳು. ಕಾಲ ತ್ರುಟಿರ್ಲವಾತ್ಮಕ ಪರಿಣಾಮ ಹೇತು. ತ್ರುಟಿ, ಲವ ಅಂತ ಪಂಚಾಂಗಗಳಲ್ಲಿ ಆ ಪಾರಿಭಾಷಿಕ ಶಬ್ದಗಳಿಂದ ಕಾಲದ ವಿಂಗಡಣೆಯನ್ನು ಮಾಡಿದ್ದಾರೆ. ಸೆಕೆಂಡಿನಂಥ ಅಥವಾ ಅದಕ್ಕೂ ಚಿಕ್ಕದಾದ ಕಾಲದಿಂದ ಹಿಡಿದು ಯುಗ ಯುಗಾಂತರಗಳವರೆಗಿನ ಕಾಲ, ಸ್ಥೂಲವಾಗಿ ಅದನ್ನು ಅತೀತಾದಿ ವ್ಯವಹಾರ ಹೇತು ಕಾಲ ಅಂತ ತಾರ್ಕಿಕರು ಅತೀತ, ಅನಾಗತ, ವರ್ತಮಾನ ಅಂತ ವ್ಯವಹರಿಸ್ತೀವಲ್ಲ, ಈಗಿನದ್ದು, ಮುಂದಿನದ್ದು, ಹಿಂದಿನದ್ದು ಅಂತ ಹೀಗೆ ವ್ಯವಹಾರ ಮಾಡ್ತೀವಲ್ಲ, ಈ ವ್ಯವಹಾರಕ್ಕೆ ಯಾವುದು ಕಾರಣವೋ ಅದು ಕಾಲ ಅಂತ ಒಂದು ಅದಕ್ಕೆ ಡೆಫಿನಿಷನ್ ಕೊಡ್ತಿದ್ದಾರೆ. ಆಮೇಲೆ ಅಂದರೆ ಆ ಕಾಲದ ಖಂಡಗಳಿಗೆ ವ್ಯವಹಾರಕ್ಕಾಗಿ ಒಂದು ಹೆಸರು ಬೇಕು. ಆ ಖಂಡ ಕಾಲ ಅದು ಹಿಂದಾಗಿ ಹೋಗಿದ್ದನ್ನು ಅತೀತ ಅಂತ, ಇನ್ನೂ ಬಾರದ್ದನ್ನು ಅನಾಗತ ಅಂತ, ಈಗಿರೋ ಕಾಲವನ್ನು ವರ್ತಮಾನ ಅಂತ, ಹೀಗಾಗಿ ವ್ಯವಹಾರದ ಸೌಕರ್ಯಕ್ಕೋಸ್ಕರ ಹೆಸರಿಸಿದ್ದೇವೆ. ಅಂಥ ಕಾಲ ಸ್ವಭಾವ, ಪ್ರತಿಯೊಂದು ಜೀವಿಗೂ ಅವನದೇ ಆದ ಸ್ವಭಾವ ಇದೆ. ಅದಕ್ಕೆ ಅನುಸಾರವಾಗಿ ಅವನ ನಡೆ ನುಡಿ ಎಲ್ಲ ಸ್ವಭಾವಸ್ತು ಪ್ರವರ್ತತೆ ಅಂತ ಗೀತೆಯಲ್ಲಿ ಇದನ್ನೇ ಕೃಷ್ಣ ಹೇಳಿದ್ದಾನೆ. ಆ ಕೊನೆಯದಾಗಿ ಜೀವ, ಚೈತನ್ಯ, ಒಂದು ಜಡ ಪದಾರ್ಥ ಗಮನಿಸಿದಾಗ ಜೀವ ಅದಕ್ಕಿಂತ ಹೇಗೆ ಭಿನ್ನ ಅನ್ನೋದು ಸ್ಪಷ್ಟವಾಗಿ ನಮಗೆ ಅನುಭವದಲ್ಲಿ ಬರತಕ್ಕಂಥ ವಿಷಯ. ಹೀಗೆ ಜೀವ ಅನ್ನತಕ್ಕಂಥ ಇನ್ನೊಂದು ವಸ್ತು. ಹೀಗೆ 5 ವಸ್ತುಗಳನ್ನು ಹೇಳಿದರು. ದ್ರವ್ಯಂ, ಕರ್ಮಚ, ಕಾಲಶ್ಚ, ಸ್ವಭಾವ, ಜೀವ ಏವಚ. 5 ವಸ್ತುಗಳನ್ನು ಹೇಳಿ 6ನೇಯದಾದ ಮತ್ತು ಇವೆಲ್ಲವುಗಳಿಗಿಂತ ವಿಲಕ್ಷಣವಾದ ವಸ್ತು ಅದನ್ನು 2ನೇ ಸಾಲಿನಲ್ಲಿ ತಿಳಿಸ್ತಾ ಇದ್ದಾರೆ. ವಾಸುದೇವಾತ್ ಪರಃ ತತ್ವತಃ ಅನ್ಯಃ ಅರ್ಥಃ ನಾಸ್ತಿ. 3 ವಿಶೇಷಣಗಳನ್ನು ಆ ವಾಸುದೇವ ಅನ್ನೋ ಪರವಸ್ತುವಿಗೆ ಕೊಟ್ಟಿದ್ದಾರೆ. ಪರಃ, ತತ್ವತಃ, ಅನ್ಯಃ. ಪರಃ ಅಂದರೆ ಶ್ರೇಷ್ಠ, ತತ್ವತಃ ಅಂದರೆ ಸಮನಾದದ್ದು, ಅನ್ಯಃ ಅಂದರೆ ಬೇರೆಯಾದದ್ದು. ಇಂಥ ಅರ್ಥ ವಸ್ತುವು ನಾಸ್ತಿ ಇಲ್ಲ. ವಾಸುದೇವನಿಗಿಂತ ಶ್ರೇಷ್ಠವಾದ ಮತ್ತು ಅವನಿಗೆ ಸಮಾನವಾದ ವಸ್ತು ಯಾವುದೂ ಇಲ್ಲ. ಮಾತ್ರವಲ್ಲ, ಅವನಿಗಿಂತ ಭಿನ್ನವಾದದ್ದು ಅನ್ಯಃ ಬೇರೆ ವಸ್ತು ಯಾವುದೂ ಇಲ್ಲ. ಮೇಲ್ನೋಟಕ್ಕೆ ಅದ್ವೈತವನ್ನು ಹೇಳೋ ಹಾಗೆ ಕಾಣ್ತದೆ. ಈ ವಾಕ್ಯದ ಸಂದರ್ಭ ಗಮನಿಸಿದಾಗ, ಹಿಂದು ಮುಂದಿನ ವಿಶೇಷಣಗಳನ್ನು ಗಮನಿಸಿದಾಗ ಸಿಗುವ ಅರ್ಥ, ಈ ವಾಸುದೇವ ಅನ್ನೋ ಪರಶಕ್ತಿ ಸರ್ವತ್ರ ವ್ಯಾಪ್ತ, ಸರ್ವಶಕ್ತಿ ಪ್ರಬೋಧಕ ಮತ್ತು ಸರ್ವಜ್ಞ ಅನ್ನೋ ಅರ್ಥಗಳು, ಅಂದರೆ ಈ ಜಡಜಗತ್ತಿಗಿಂತ ಭಿನ್ನ ಅನ್ನೋದನ್ನು ಸೂಚಿಸ್ತಕ್ಕಂಥ ಅರ್ಥಗಳು ಸ್ಪಷ್ಟವಾಗಿ ನಮಗೆ ಗೋಚರವಾಗ್ತಾ ಇವೆ. ಈ ಶ್ಲೋಕದ ಸಾಮಾನ್ಯ ಅರ್ಥ ತಿಳಿದ ಮೇಲೆ ಮೊದಲು ಬರೋ ಪ್ರಶ್ನೆ, ಮೊದಲನೇ ಸಾಲಿಗೂ 2ನೇ ಸಾಲಿಗೂ ಕಾಣೋ ವಿರೋಧ. 5 ವಸ್ತುಗಳಿವೆ ಅಂತ ಮೊದಲನೇ ಸಾಲಿನಲ್ಲಿ ಹೇಳಿ 2ನೇ ಸಾಲಿನಲ್ಲಿ ವಾಸುದೇವನಿಗಿಂತ ಬೇರೆ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು? ಒಂದೇ ವಾಸುದೇವ ಮಾತ್ರ ಇರೋದು, ಇವನಿಗಿಂತ ಭಿನ್ನವಾದ ವಸ್ತು ಏನೂ ಪ್ರಪಂಚದಲ್ಲಿ ಇಲ್ಲ ಅಂತ 2ನೇ ಸಾಲಿನಲ್ಲಿ, ಮೊದಲನೇ ಸಾಲಿನಲ್ಲಿ ದ್ರವ್ಯಂ, ಕರ್ಮಚ, ಕಾಲಶ್ಚ, ಸ್ವಭಾವೋ ಜೀವ ಏವಚ, ಹೀಗೆ 5 ಪದಾರ್ಥಗಳಿದೆ ಅಂತ ಈ ಮೊದಲನೇ ಸಾಲಿಗೂ 2ನೇ ಸಾಲಿಗೂ ಕಾಣತಕ್ಕಂಥ ವಿರೋಧವನ್ನು ಹೇಗೆ ಪರಿಹಾರ ಮಾಡಿಕೊಳ್ಳೋದು? ಅದಕ್ಕೆ ನಮ್ಮಲ್ಲಿ ಒಂದು ದೃಷ್ಟಾಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಒಂದು ಹಳ್ಳಿಗೆ ನಮ್ಮನ್ನು ಕರ್ಕೊಂಡು ಹೋದವರು ಹಳ್ಳಿಯೆಲ್ಲ ತೋರಿಸಿ ಕೊನೆಗೆ ಆ ಊರಿನ ಗೌಡ್ರು, ಊರಿನ ಮುಖ್ಯಸ್ಥನ ಪರಿಚಯ ಮಾಡಿಸಿ,
ಇಡೀ ಊರಿನ ಎಲ್ಲ ಆಗು ಹೋಗಗಳಿಗೆ ಈ ಗೌಡ್ರು ಕಾರಣ. ಅವರ ಆಜ್ಞೆ ಇಲ್ಲದೆ ಈ ಹಳ್ಳಿಯಲ್ಲಿ ಒಂದು ಹುಲ್ಲು ಕಡ್ಡಿಯೂ ಆಚೆ ಈಚೆ ಸರಿಯೋ ಹಾಗಿಲ್ಲ. ಈ ಹಳ್ಳಿ ಅಂದರೆ ಗೌಡ್ರು, ಗೌಡ್ರು ಅಂದರೆ ಹಳ್ಳಿ ಅಂತ ಪರಿಚಯ ಮಾಡಿಸ್ತಾರೆ. ಅಂದರೆ ಇಡೀ ಹಳ್ಳಿ ಗೌಡರ ಅಧೀನವಾಗಿದೆ ಅಂತ ಅರ್ಥ ತಾನೆ. ಹಾಗೇನೆ ಇಲ್ಲೂ ಕೂಡ ಈ ಮೊದಲನೇ ಸಾಲಿನಲ್ಲಿ ಹೇಳಿರ್ತಕ್ಕಂಥ 5 ವಸ್ತುಗಳು ಭಗವದ್ ಅಧೀನ ಅನ್ನೋ ಅರ್ಥದಲ್ಲಿ ಇವನಿಗಿಂತ ಬೇರೆಯಾದ ಯಾವ ವಸ್ತು ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಹೀಗೆ ಆ ಮೊದಲ ಮತ್ತು 2ನೇ ಸಾಲಿಗೆ ವಿರೋಧ ಇಲ್ಲ. ಈ ಶ್ಲೋಕದಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಇದೆ. ನನಗೆ ಹೋದ ಸಲ ನಮ್ಮ ಗೋಪಾಲರಾವ್ ಅವರು ಕೇಳಿದರು, ಆಚಾರ 6 ಪ್ರಶ್ನೆ ಮಾಡಿಕೊಂಡ್ರು ಯಾವಕ್ಕೂ ಉತ್ತರ ಬರಲಿಲ್ಲಲ್ಲ ಅಂತ. ಈಗ ಉತ್ತರ ಕೊಡ್ತಾ ಇದ್ದಾರೆ ನೋಡಿ. ಆ ಮೊದಲ 6 ಪ್ರಶ್ನೆಗಳಲ್ಲಿ ಮೊದಲಿನ 2 ಪ್ರಶ್ನೆಗಳಿಗೆ ಈ ಶ್ಲೋಕದ ಮೂಲಕ ಉತ್ತರ ಕೊಡ್ತಾ ಇದ್ದಾರೆ. ಏನದು ಮೊದಲಿನ 2 ಪ್ರಶ್ನೆ? ಯದ್ರೂಪಂ ಯದಧಿಷ್ಠಾನಂ, ಈ ವಿಶ್ವದ ರೂಪ ಏನು, ಇದರ ಆಧಾರ ಯಾವುದು? 6 ಪ್ರಶ್ನೆಗಳಲ್ಲಿ ಮೊದಲಿನ 2 ಪ್ರಶ್ನೆಗಳು ಇವು. ಈ ವಿಶ್ವದ ರೂಪ ಎಂಥದು, ಯದ್ರೂಪಂ ಅನ್ನೋದು ಮೊದಲ ಪ್ರಶ್ನೆ. ಏನು ಉತ್ತರ? ಈ ಶ್ಲೋಕದಿಂದ ಆ ಪ್ರಶ್ನೆಗೆ ಉತ್ತರ ಏನು ಕೊಟ್ಟರು? ಬಹಳ ವಿಸ್ತಾರವಾದ ಉತ್ತರ ನೀಡಿದ್ದಾರೆ. ಆಧುನಿಕ ವಿಜ್ಞಾನ ತಿಳಿಸುವ ಹಾಗೆ ನಮ್ಮಲ್ಲಿ ಸಾಮಾನ್ಯವಾಗಿ ಎಲ್ಲರೂ ತಿಳಿದಂತೆ ನಮ್ಮ ಸುತ್ತಲಿನ ಪ್ರಪಂಚ ಎಂದೆಂದೂ ಬದಲಾಗುವಂಥದ್ದು. ಚೇಂಜ್ ಈಸ್ ದ ಓನ್ಲಿ ಅನ್ಚೇಂಜಬಲ್ ಫಿನಾಮಿನಾ ಇನ್ ದಿಸ್ ಯೂನಿವರ್ಸ್. ನಮ್ಮ ಶರೀರದಿಂದ ಆರಂಭಿಸಿ ಬೆಟ್ಟ, ನದಿ, ಸಮುದ್ರ, ಭೂಖಂಡಗಳು ಸಹಿತ ಸತತ ಬದಲಾವಣೆ ಹೊಂದುತ್ತಾ, ಅಂದರೆ ನಾಶವಾಗುತ್ತಾ, ಹೊಸ ಸೃಷ್ಟಿಗೆ ಒಳಗಾಗುತ್ತಾ ಇರುವಂಥವು. ಇದು ಈ ಸೃಷ್ಟಿಯ ಒಂದು ಮುಖ, ನಮ್ಮೆಲ್ಲರಿಗೆ ಪರಿಚಯ ಇರುವಂಥ, ನಾವು ಕಂಡು ಅನುಭವದಲ್ಲಿ ತಿಳಿಯಬಹುದಾದ ಒಂದು ಮುಖ. ಈ ಶ್ಲೋಕದಲ್ಲಿ ಇನ್ನೊಂದು ಮುಖವನ್ನು ನಮಗೆ ಪರಿಚಯಿಸ್ತಾ ಇದ್ದಾರೆ. ಎಂದೆಂದೂ ಬದಲಾಗದ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರುವ ವಸ್ತುಗಳನ್ನು ಲಿಸ್ಟ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇವುಗಳಲ್ಲಿ ಒಂದೊಂದು ಕೂಡ ಈ ಸೃಷ್ಟಿಗೆ ಕಾರಣ ಆಗಬಹುದು, ಆಧಾರ ಅನಿಸಬಹುದು ಅಂತ ಅನ್ನೋ ವಿಕಲ್ಪದ ಕಡೆಗೆ, ಪ್ರಶ್ನೆಯ ಕಡೆಗೆ, ವಿಮರ್ಶೆಯ ಕಡೆಗೆ ನಮ್ಮ ಗಮನವನ್ನು ಸೆಳೆದಿದ್ದಾರೆ. ಇಲ್ಲಿ ಮೊದಲನೇ ಸಾಲಿನಲ್ಲಿ ಕೊಟ್ಟಿರೋ ವಸ್ತುಗಳ ಪೈಕಿ ಮೊದಲ ಶಬ್ದ ದ್ರವ್ಯ. ಅಂದರೆ ಆಗಲೇ ಹೇಳಿದ ಹಾಗೆ ಜಡ ಪ್ರಪಂಚ, ಪಂಚಭೂತಗಳು. ಪಂಚಭೂತಗಳಿಂದ ಸೃಷ್ಟಿಯಾಯಿತು. ಈ ಸೃಷ್ಟಿಯ ರೂಪ ಏನು, ಸೃಷ್ಟಿಯ ಆಧಾರ ಏನು ಅಂದರೆ ಪಂಚಭೂತಗಳು. ಆಧುನಿಕ ವಿಜ್ಞಾನ ಹೇಳೋ ಹಾಗೆ ಬಿಸಿಲು, ಗಾಳಿ, ಮೋಡ, ಮಳೆ, ಬೆಳೆ ಎಲ್ಲ ಪ್ರಾಕೃತಿಕ ಘಟನೆಗಳು. ಇವಕ್ಕೆ ಭಗವಂತ ಬೇಕಿಲ್ಲ. ಬಂದ ಬೆಳೆಯನ್ನು ಭೂಮಿ ಮೇಲೆ ಇರುವ ಪ್ರಾಣಿಗಳು, ಮನುಷ್ಯರು, ಜೀವರು ತಿಂದರು. ಆಯುಷ್ಯ ಇರುವಷ್ಟು ಕಾಲ ಬದುಕಿ ಒಂದು ದಿವಸ ಮರಣಿಸಿದರು. ಮುಂದೆ ಅವರ ಸಂತಾನ ಈ ಪ್ರಕೃತಿಯ ಉಪಭೋಗ ಮಾಡ್ತಾ ಇದ್ದಾರೆ. ಹೀಗೆ ದ್ರವ್ಯ ಅಂದರೆ ಪಂಚಭೂತಗಳು ಈ ಸೃಷ್ಟಿಗೆ ಆಧಾರ. ಇಲ್ಲಿ ಭಗವಂತನಿಗೇನು ಕೆಲಸ ಇಲ್ಲ. ಈ ಪಂಚಭೂತಗಳಿಂದಲೇ ಈ ಸೃಷ್ಟಿ ಮುಂದುವರಿತಾ ಇದೆ ಅಂತ ಕೆಲವರು ಹೇಳ್ತಾರೆ. ಕರ್ಮ ಎರಡನೇ ವಸ್ತು. ಈ ಜೀವನ ಚಕ್ರಕ್ಕೆ ಆಧಾರ ಕರ್ಮ. ದೇವತೆ ಆಗಲಿ, ಮನುಷ್ಯ ಆಗಲಿ, ಹುಳು ಹುಪ್ಪಟೆಗಳಂಥ ಕ್ಷುದ್ರ ಜೀವಿಗಳಾಗಲಿ, ಎಲ್ಲರ ಜನನ, ಜೀವನ, ಮರಣ ಸಂಭವಿಸೋದು ಏತಕ್ಕಾಗಿ? ಎಲ್ಲ ಅವರವರ ಕರ್ಮಾಧಾರಿತ. ಈ ಜನನ ಮರಣ ಚಕ್ರದ ಮೂಲ ಕರ್ಮ. ತಸ್ಮೈ ನಮಃ ಕರ್ಮಣೇ ಅಂತ ಮೀಮಾಂಸಕರು ಆ ಕರ್ಮಕ್ಕೆ, ಇಡೀ ಜಗತ್ತಿಗೆ ಕಾರಣ ಕರ್ಮ, ಕರ್ಮಕ್ಕೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ನಾನು ಹಿಂದೆ ಒಮ್ಮೆ ಉಪನ್ಯಾಸದಲ್ಲಿ ಇದನ್ನು ಹೇಳಿದ್ದೆ. ಎಲ್ಲಿ ತನಕ ಅವರು ಕರ್ಮದ ಮಹತಿಯನ್ನು ಕೊಂಡಾಡ್ತಾರೆ ಅಂದರೆ, ಬ್ರಹ್ಮ ಏನ ಕುಲಾಲವನ್ನಿಯಮಿತೋ ಬ್ರಹ್ಮಾಂಡ ಭಾಂಡೋದರೇ ವಿಷ್ಣುರ್ಯೇನ
ದಶಾವತಾರಗಹನೆ ಕ್ಷಿಪ್ತೋ ಮಹಾಸಂಕಟೇ ರುದ್ರೋ ಯೇನ ಕಪಾಲಪಾಣಿಪುಟಕೆ ಭಿಕ್ಷಾಟನಂ ಕಾರಿತಃ ಸೂರ್ಯೋ ಭ್ರಾಮ್ಯತಿ ನಿತ್ಯಮೇವ ಗಗನೆ ತಸ್ಮೈ ನಮಃ ಕರ್ಮಣೇ. ಕರ್ಮ ಎಲ್ಲಕ್ಕಿಂತ ದೊಡ್ಡದು. ನಿಮ್ಮ ವಿಷ್ಣು, ಬ್ರಹ್ಮ, ರುದ್ರ, ಸೂರ್ಯ, ಚಂದ್ರ ಎಲ್ಲರಿಗಿಂತ ದೊಡ್ಡದು ಕರ್ಮ. ಯಾಕೆ ಅಂದ್ರೆ ನೋಡ್ರಿ, ಯಾರಾದರೂ ಆಸೆ ಪಟ್ಟು ವರಾಹ, ಕೂರ್ಮ, ಮತ್ಸ್ಯ, ಅರ್ಧ ಮನುಷ್ಯ ಅರ್ಧ ಪ್ರಾಣಿ, ಕುಳ್ಳ ಈ ರೂಪಗಳನ್ನು ತೆಗೆದುಕೊಂಡು ಇರಲಿಕ್ಕೆ ಯಾರಾದರೂ ಬಯಸ್ತಾರೇನು? ವಿಷ್ಣುವಿನ ಕರ್ಮ ಅದು ಪಾಪ. ವರಾಹ ರೂಪ, ಮತ್ಸ್ಯ ರೂಪ, ಕೂರ್ಮ ರೂಪ ಇವನ್ನೆಲ್ಲ ತೆಗೆದುಕೊಂಡು ಈ ಭೂಮಿ ಮೇಲೆ ಇಷ್ಟು ಕಾಲ ಇರಬೇಕು ಅಂತ ಕರ್ಮ ಅವನನ್ನು ನಿರ್ಬಂಧಕ್ಕೆ ಒಳಪಡಿಸ್ತು. ಇಲ್ಲದೇ ಇದ್ದರೆ ಸುಖವಾಗಿರೋರು ಯಾರಾದರೂ ಇಂಥ ಕ್ಷುದ್ರ ಪ್ರಾಣಿಗಳ ರೂಪದಲ್ಲಿ ಹೋಗಬೇಕು ಇರಬೇಕು ಅಂತ ಅಪೇಕ್ಷೆ ಪಡ್ತಾರೇನು? ಕರ್ಮ ಅವನ ಕರ್ಮ ಅದು. ಆಮೇಲೆ ಭಿಕ್ಷೆ ಬೇಡ್ಕೊಂಡು ಓಡಾಡ್ತೀನಿ ಅಂತ ಯಾರು ಅಪೇಕ್ಷೆ ಪಡ್ತಾರೇನೋ ನೋಡ್ರಿ. ಶಿವ ಭಿಕ್ಷಾ ಹಿಡ್ಕೊಂಡು ಸ್ಮಶಾನದಲ್ಲಿ ತಿರುಗ್ತಾ ಇದ್ದಾನೆ, ಅದು ಅವನ ಕರ್ಮ. ಆಮೇಲೆ ಬ್ರಹ್ಮದೇವರದು ನೋಡ್ರಿ ಪಾಪ. ಬ್ರಹ್ಮ ಕುಲಾಲವನ್ ನಿಯಮಿತ. ಒಬ್ಬ ಕುಂಬಾರಗ ಎಲ್ಲಾದರೂ ವಿರಾಮ ಸಿಕ್ಕಿತು, ಈ ಜೀವರುಗಳು ಅನ್ನೋ ಘಟಗಳನ್ನು, ಮಡಿಕೆಗಳನ್ನು ಸತತವಾಗಿ ನಿರ್ಮಾಣ ಮಾಡ್ತಾನೇ ಇರಬೇಕು. ಯಾವ ಕುಂಬಾರನಿಗೂ ಇಂಥ ದುರ್ದಶೆ ಬರಬಾರದು. ಈ ಸೃಷ್ಟಿ, ಇಲ್ಲಿ ಪಂಚಭೂತಗಳ ಗಡಿಗೆಗಳು, ಇವುಗಳ ಸತತ ನಿರ್ಮಾಣ, ಇದರೊಳಗೆ ಹಿ ಈಸ್ ಫೋರ್ಸ್ಡ್, ಅವನನ್ನು ಒತ್ತಾಯದಿಂದ ತೊಡಗಿಸಿದ್ದಾರೆ. ಯಾರು? ಕರ್ಮ. ಸೂರ್ಯ, ಚಂದ್ರ ನಿತ್ಯಮೇವ, ಯಾವ ಅರ್ನ್ ಲೀವ್ ಇಲ್ಲ, ಸಿಕ್ ಲೀವ್ ಇಲ್ಲ, ಒಂದು ದಿವಸ ಪ್ರತಿ ದಿವಸ ಹಾಜರಾಗಬೇಕು. ಈ ಸೂರ್ಯ ಚಂದ್ರರು ಯಾಕೆ ಹಿಂಗೆ ತಿರುಗ್ತಾ ಇದ್ದಾರೆ ಅಂದ್ರೆ ತಸ್ಮೈ ನಮಃ ಕರ್ಮಣೆ. ಸೂರ್ಯ, ಚಂದ್ರ, ವಿಷ್ಣು, ರುದ್ರ ಎಲ್ಲ ದೇವಾಧಿದೇವತೆಗಳು ಕರ್ಮಕ್ಕೆ ಅಧೀನರು. ಆದ್ದರಿಂದ ಕರ್ಮದಿಂದಾಗಿ ಇದು ಈ ವಿಶ್ವ ನಡೀತಾ ಇದೆ ಅಂತ ಕೆಲವರು. ಆಮೇಲೆ ದ್ರವ್ಯಂ ಕರ್ಮ ಚ ಕಾಲಶ್ಚ. ಕಾಲ, ಮೈ ಕಾಲು ಹೂ ಅಂತ ಟಿ ವಿ ಮೇಲೆ ಬರ್ತಾನಲ್ಲ, ಯಾರು ಕೇಳಿಲ್ಲ ಅದನ್ನು. ಕಾಲದ ಗರ್ಭದಲ್ಲೇ ಮಹಾಭಾರತ ಯುದ್ಧ, ರಾಮಕೃಷ್ಣರ ಅವತಾರ, ಸೃಷ್ಟಿ, ಪ್ರಳಯ, ಸಕಲ ಘಟನೆಗಳು ಘಟಿಸೋದು, ಎಲ್ಲರೂ ಇರೋದು ಕಾಲದ ವಶದಲ್ಲಿ. ಆದ್ದರಿಂದ ಕಾಲ ಈ ಜಗತ್ತಿಗೆ ಕಾರಣ, ಆಧಾರ ಅಂತ ಒಂದು ಮತ. ಕೊನೆಯದಾಗಿ ಜೀವ ಮತ್ತು ಜೀವ ಸ್ವಭಾವ. ಜೀವಕ್ಕೊಂದು ಅಸ್ತಿತ್ವ ಇದೆ. ಆದ್ದರಿಂದ ಜಗತ್ತಿನ ಅಸ್ತಿತ್ವ ಏಕೆ, ಹೇಗೆ ಎನ್ನೋ ವಿಚಾರಗಳು ಪ್ರಸ್ತುತ ಆಗುತ್ತವೆ. ಜೀವಕ್ಕೆ ಈ ಭೂಮಿ ಮೇಲೆ ಅಸ್ತಿತ್ವ ಇಲ್ಲ ಅಂತಾದರೆ, ಯಾವ ಜೀವವೂ ಈ ಭೂಮಿಯ ಮೇಲೆ ಇಲ್ಲ ಅಂತಾದರೆ ಜಗತ್ತಿನ ಅಸ್ತಿತ್ವಕ್ಕೆ ಅರ್ಥ ಇಲ್ಲ. ಅಸ್ತಿತ್ವದ ಅರ್ಥ ವಿಚಾರಿಸುವವರೇ ಇಲ್ವಲ್ಲ. ನಾನಿಲ್ಲದ ಜಗತ್ ಎಂತಿದ್ದರೇನೋ ಅಂದರು ಕುವೆಂಪು. ಇಡೀ ಜಗತ್ತಿನ ಅಸ್ತಿತ್ವಕ್ಕೆ ಅರ್ಥ ತರೋದು ಜೀವದ ಅಸ್ತಿತ್ವ. ಭೂಮಿ ಮೇಲಿನ ಜೀವಗಳಲ್ಲಿ ಪ್ರಧಾನವಾಗಿ ಎರಡು ವಿಧ, ಪ್ರಾಣಿ, ಮನುಷ್ಯ. ಎರಡಕ್ಕೂ ಅದರದ್ದೇ ಸ್ವಭಾವ. ಹುಲಿ, ಸಿಂಹ ಮುಂತಾದ ಪ್ರಾಣಿಗಳು ಸಾವಿರಾರು ವರ್ಷಗಳ ಹಿಂದೆ ಹೇಗೆ ಬದುಕ್ತಾ ಇದ್ದೇವೋ ಹಾಗೆ ಇಂದು. ಅವತ್ತು ಹೇಗೆ ಬೇಟೆ ಆಡ್ತಿದ್ದವೋ ಇವತ್ತು ಹಾಗೆ ಬೇಟೆ ಆಡ್ತವೆ. 5,000 ವರ್ಷಗಳ ಹಿಂದೆ ಹೇಗೆ ಗರ್ಜಿಸ್ತಾ ಇದ್ದವೋ ಇವತ್ತು ಹಾಗೆ ಗರ್ಜಿಸ್ತವೆ. ಸಂತಾನೋತ್ಪತ್ತಿ ಎಲ್ಲ 4,000 ವರ್ಷಗಳ ಹಿಂದೆ ಇದ್ದಂತೆ ಇವತ್ತಿಗೂ ಆ ಹುಲಿ, ಸಿಂಹ ಮೊದಲಾದ ಕಾಡು ಪ್ರಾಣಿಗಳಿವೆ. ಮನುಷ್ಯ ಜಗತ್ತಿನ ದಿಕ್ಕನ್ನೇ ಬದಲಿಸಬಲ್ಲಂಥ ವಿಜ್ಞಾನ ಬೆಳೆಸಿದ. ಇವತ್ತು ಒಂದು ನ್ಯೂಕ್ಲಿಯರ್ ಬಾಂಬ್ ಈ ಸೃಷ್ಟಿಯ ದೊಡ್ಡ ದೊಡ್ಡ ಭಾಗಗಳನ್ನು ಅಥವಾ ಇಡೀ ಪ್ರಪಂಚವನ್ನೇ ನಿರ್ನಾಮಗೊಳಿಸಬಹುದು. ಜೀವ ಜಗತ್ತಿನಲ್ಲಿ ಒಂದು ಸಣ್ಣ
ಏಕಕೋಶ ಜೀವಿಯಿಂದ ಆರಂಭಗೊಂಡು ಈವರೆಗೆ ಸೃಷ್ಟಿ ಬೆಳೆದಿದೆ. ಜೀವಿ ಇದನ್ನು ಬೆಳೆಸಿದ್ದಾನೆ. ಉಳಿಸಬಲ್ಲ, ಅಳಿಸಬಲ್ಲ, ದೇವರಲ್ಲ. ಹೀಗಾಗಿ ಸೃಷ್ಟಿಯ ಮೂಲ ಜೀವಿ ಹಾಗೂ ಜೀವ ಸ್ವಭಾವ. ಅವನ ಸ್ವಭಾವಕ್ಕೆ ತಕ್ಕಂತೆ ಶಕ್ತಿ ಸಾಮರ್ಥ್ಯಗಳನ್ನು ಉಪಯೋಗಿಸಿ ಈ ಜಗತ್ತನ್ನು ಅವನು ಹುಟ್ಟು ಹಾಕಿದ್ದಾನೆ, ಅವನು ಬೆಳೆಸಿದ್ದಾನೆ, ಅವನು ಉಳಿಸಿಕೊಳ್ತಾನೆ ಅಥವಾ ಅಳಿಸಿಕೊಳ್ತಾನೆ. ಇದು ಮತ್ತೊಂದು ವಾದ. ಈ ಎಲ್ಲ ವಾದಗಳನ್ನು ವಿಸ್ತಾರವಾಗಿ ವಿಮರ್ಶಿಸಿ ಜಡಕ್ಕಾಗಲಿ ಮನುಷ್ಯ ಜೀವಕ್ಕಾಗಲಿ ಈ ತರಹದ ಕರ್ತೃತ್ವ, ಸರ್ವಕರ್ತೃತ್ವ, ಸ್ವಾತಂತ್ರ್ಯ ಇದು ಕೂಡೋದಿಲ್ಲ. ಪರಮಚೇತನ ಅನಿಸಿದ ಭಗವಂತನಿಗೆ ಮಾತ್ರ ಸೃಷ್ಟಿಕರ್ತೃತ್ವ, ನಿಯಾಮಕತ್ವ ಮುಂತಾದ ಗುಣಗಳು ಉಪಪನ್ನವಾಗಬಲ್ಲವು ಅನ್ನೋದನ್ನು ಬ್ರಹ್ಮಸೂತ್ರದಂಥ ವೇದಾರ್ಥ ನಿರ್ಣಾಯಕ ಶಾಸ್ತ್ರಗ್ರಂಥಗಳಲ್ಲಿ ನಿರ್ಣಯ ಮಾಡಿದ್ದಾರೆ. ಅದನ್ನೇ ಸಂಕ್ಷೇಪವಾಗಿ ಭಾಗವತದ ಈ ಶ್ಲೋಕದಲ್ಲಿ ಪ್ರಸ್ತಾಪಿಸಿದ್ದಾರೆ. ನೀವು ಗಮನ ಇಟ್ಟು ಈ 5 ವಸ್ತುಗಳನ್ನು ನೋಡಿದರೆ, ಶ್ಲೋಕದ ಮೊದಲಿನ ಸಾಲಿನ 5 ವಸ್ತುಗಳನ್ನು ನೋಡಿದರೆ ಇವುಗಳಲ್ಲೆಲ್ಲ ಸಮಾನವಾದ ಒಂದು ಅಂಶ ಇದೆ. ಇವುಗಳಿಗೆ ಹುಟ್ಟು ಇಲ್ಲ ಯಾವಕ್ಕೂ. ಇಷ್ಟೇ ಅಲ್ಲ, ಸಾವೂ ಇಲ್ಲ. ಎಲ್ಲ ಅನಾದಿ ಅನಂತ. ಈ ಅಂಶದಲ್ಲಿ ಇವು ಭಗವಂತನಿಗೆ ಸಮಾನ. ಭಗವಂತನಿಗೂ ಹುಟ್ಟು ಸಾವುಗಳಿಲ್ಲ, ಇವಕ್ಕೂ ಇಲ್ಲ. ಇನ್ನು ಸೃಷ್ಟಿ ಪ್ರಳಯ ಅನ್ನೋ ಶಬ್ದ ನಾವು ಉಪಯೋಗ ಮಾಡ್ತೀವಲ್ಲ, ಅಂದರೆ ಈ ಪೃಥ್ವಿಯಾದಿಗಳ ಪಂಚಭೂತಗಳ ಈ ಸ್ಥೂಲ ಸೃಷ್ಟಿ ಏನಿದೆ ಇದು ಕೇವಲ ವಿಕಾಸ. ಪ್ರಳಯ ಅಂದರೆ ಸಂಕೋಚ. ಇದರ ಹಿಂದಿರ್ತಕ್ಕಂಥ ಮೂಲ ಪ್ರಕೃತಿ ಅದಕ್ಕೆ ನಾಶ ಇಲ್ಲ, ಅದು ಅನಾದಿ ಅನಂತ. ಹಾಗೆ ಕರ್ಮ, ಕಾಲ, ಜೀವ ಅವನ ಸ್ವಭಾವ. ಈ ಶ್ಲೋಕದ ಮೊದಲ ಸಾಲಿನಲ್ಲಿ ಕಾಣುವ ಪ್ರತಿಯೊಂದೂ ಕೂಡ ಇಂದು, ಹಿಂದು, ಮುಂದು, ಎಂದೆಂದೂ ಇರುವ ವಸ್ತುಗಳು. ಸತತ ನಾಶವಾಗುವ ಈ ಪ್ರಪಂಚದ ಹಿಂದೆ ನಾಶವಾಗದ ವಸ್ತು ಭಗವಂತ ಮಾತ್ರ ಅಲ್ಲ, ಅವನ ಜೊತೆಗೆ ಈ 5 ಇವೆ. ಆದರೆ ಇವ್ಯಾವು ಜಗತ್ತನ್ನು ಆಳುವ ಶಕ್ತಿಗಳಲ್ಲ. ಇಷ್ಟು ಈ ಶ್ಲೋಕದ ಸಾಮಾನ್ಯವಾದ ಅರ್ಥವನ್ನು ಯಥಾಕಾಲಾವಕಾಶ ಹೇಳಿದ್ದೇನೆ. ಇನ್ನೂ ಹೇಳಬೇಕಾದದ್ದು ಇದೆ. ಈ ಶ್ಲೋಕದ ಅರ್ಥದ ಭಾಗವಾಗಿ ಹೇಳಲೇಬೇಕಾದ ಇನ್ನೂ ಅನೇಕ ಅಂಶಗಳಿವೆ. ಅವುಗಳನ್ನು ಮುಂದಿನ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳ್ತಾ ಈ ಅಲ್ಪ ಸೇವೆ ನಮ್ಮ ಗುರುಗಳ ಅಂತರ್ಯಾಮಿಯಾದ ಮಧ್ವಾಂತರ್ಗತ ಗೋಪಾಲಕೃಷ್ಣನ ಪಾದ ಸನ್ನಿಧಿಗೆ ಸಮರ್ಪಿತವಾಗಲಿ ಅಂತ ಪ್ರಾರ್ಥಿಸ್ತಾ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ.